ನಿಲುವನ್ನು ಹೊಂದಿರೋದು. ಯಾಕೆಂದರೆ ಅದು ಪ್ರಜಾಪ್ರಭುತ್ವ ಸಕ್ಷಮವಾಗಿ ಕೆಲಸ ಮಾಡೋದಕ್ಕೆ, ಜನಪರವಾಗಿ ಕೆಲಸ ಮಾಡೋದಕ್ಕೆ ತುಂಬ ಮುಖ್ಯ. ಆ ಕೆಲಸ ಅಷ್ಟೇ ನಾನು ಇನ್ಸ್ಟಾಗ್ರಾಮಲ್ಲೋ ಎಲ್ಲೋ ಒಂದು ಕಡೆ ಹೇಳ್ಕೊಂಡು ಮಾಡ್ತಾ ಇದ್ದೆ, ಅಥವಾ ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೋ ಅಲ್ಲಿ ಮಾಡ್ತಾ ಇದ್ದೆ, ಯಾವ ಇಂಟರ್ವ್ಯೂಗಳಲ್ಲೋ ಅಥವಾ ಪ್ರತಿಭಟನೆಗಳಲ್ಲೋ. ಇವತ್ತು ನಮ್ಮ ದೇಶದ ನಾಳಿನ ಮೇಲೆ ಆಕ್ರಮಣ ಆಗಿದೆ. ನಮ್ಮ ಇಂದಿನ ಯುವಕರೇ ನಾಳಿನ ಪ್ರಜೆಗಳು ಅಂತ ಹೇಳ್ತೀವಿ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಆ ಮಕ್ಕಳ ಮೇಲೆ ಅಧಿಕಾರಶಾಹಿ ಜೊತೆಗೆ ಪೂರ್ತಿ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಎಲ್ಲವೂ ಸೇರಿ ತುಂಬ ಒಂಥರ ಭೀಷಣವಾದ, ತುಂಬ ಅಮಾನುಷವಾದ ಒಂದು ಆಕ್ರಮಣ ಮಾಡಿತ್ತು. ಹಾಗಾಗಿ ಇವತ್ತು ಬರಲೇಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಅನ್ಯಾಯ ಮಾಡ್ತಾ ಇರೋರು ಯಾರಲ್ಲ, ಹೆಂಗೆ ಪ್ರತಿಕ್ರಿಯೆ ಕೊಡ್ತಾರೆ? ಮುಖ ಎಲ್ಲಿದೆ? ಮುಖ ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದಾರೆ ಪ್ರಧಾನಿ ಪ್ರಶ್ನೆ, ವಿರೋಧ ಪಕ್ಷದ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಓಡೋಗ್ತಾ ಇದ್ದಾರೆ. ಇವರಿಂದ ಏನನ್ನೂ ಇದಕ್ಕಿಂತ ಹೆಚ್ಚಿನದನ್ನು ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇದು ಮೊದಲಲ್ಲ, ರೈತರ ಹೋರಾಟದಿಂದ ಹಿಡಿದು ಇಲ್ಲಿನವರೆಗೂ, ಅದು ಮಹಿಳಾ ಕುಸ್ತಿ ಪಹಲ್ವಾನರ ಹೋರಾಟ ಇದ್ದಿರ್ಬೋದು, ಮಣಿಪುರದ ಘಟನೆ ಇದ್ದಿರ್ಬೋದು, ಅಥವಾ ನಿಮಗೆ ಅಗ್ನಿವೀರ ಹೋರಾಟ ಇರ್ಬೋದು, ನೋಯ್ಡಾದ ಕಾರ್ಮಿಕರ ಹೋರಾಟ ಇರ್ಬೋದು, ಎಲ್ಲ ಕಡೆಯೂ ಎಲ್ಲವನ್ನು ದಮನ ಮಾಡ್ಕೊಂಡು ಬಂದರು. ನಾನು ಅದೇ ಹೇಳ್ತಾ ಇದ್ದೆ, ಅದಕ್ಕೆ ಗ್ಯಾರಂಟಿ ಎಲ್ಲಿಂದ ಬರುತ್ತೆ, ಏನು ಧೈರ್ಯ ಎಲ್ಲಿಂದ ಬರುತ್ತೆ ಅಂತ. ಮುಂಚೆ ಎಲ್ಲ ಒಂದು ಯಾವ್ದಾದ್ರು ಒಬ್ಬ ಮನುಷ್ಯರಿಂದ ತಪ್ಪಾಯಿತು ಅಂತಂದರೆ ಸರ್ಕಾರ ಬಿದ್ದೋಗುತ್ತೆ ಅನ್ನೋ ಭಯ ಇರೋದು. ಹಾಗಾಗಿ ಅವ್ರನ್ನ ಸ್ಯಾಕ್ ಮಾಡ್ತಾಯಿದ್ರು, ಅವ್ರು ರಾಜೀನಾಮೆ ಕೊಡ್ತಾಯಿದ್ರು, ನಾವು ಜವಾಬ್ದಾರಿ ತೊಗೋತೀವಿ ಅಂತ. ಯಾಕಂದರೆ ಸರ್ಕಾರದ ತಪ್ಪಲ್ಲ, ಅದು ನಮ್ಮ ತಪ್ಪು ಅಂತ ಒಪ್ಕೊಂಡು ಜವಾಬ್ದಾರಿ ಕೊಡ್ತಾಯಿದ್ರು. ಇವ್ರು ಯಾಕೆ ಮಾಡಲ್ಲ ಅಂತ, ಇವರಿಗೆ ಗ್ಯಾರಂಟಿ ಓಟ್ ಇದೆ. ಧರ್ಮ ಅಂತ ಓಟುಗಳು 35% ಬೀಳ್ತಾ ಇದೆಯಲ್ಲ, ಆ ಓಟಿನ ಬೆಂಬಲದಲ್ಲಿ, ಆ ಓಟಿನ ಧೈರ್ಯದಲ್ಲಿ ಇಷ್ಟ ಬಂದಾಗ ಮಾಡ್ತಾ ಇದ್ದಾರೆ. ಇವತ್ತಿಗೂ ಆ ಓಟಿನ ಬೆಂಬಲದಲ್ಲಿ ಅಷ್ಟು ದುಡ್ಡನ್ನು ಕಲೆ ಹಾಕಿದ್ದಾರೆ. ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಒಡೆದು ಅವರ MP ಗಳನ್ನ ತಮ್ಮ ಬುಟ್ಟಿಗೆ ಹಾಕೋತಾ ಇದ್ದಾರೆ, ಕಾಸು ಕೊಟ್ಟು ಕೊಂಡ್ಕೊತಾ ಇದ್ದಾರೆ. ನಿಜವಾದ ದೇಶದ್ರೋಹದ ಕೆಲಸ ಅಂತ ನನಗಿಸುತ್ತೆ. ಯಾಕಂದರೆ ಜನನೇ ದೇಶ, ಜನ ಇಲ್ಲದೆ ದೇಶ ಇಲ್ಲ. ಈ ಜನನೇ ದೇಶ ಅಂದಮೇಲೆ ಜನರ ಮತಕ್ಕೆ, ಜನರ ಅಭಿಪ್ರಾಯಕ್ಕೆ ಅದು ದ್ರೋಹ ಅಲ್ವಾ? ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗೋದು ಅದೇ ದ್ರೋಹ. ಅಂದರೆ ಆ ದ್ರೋಹಕ್ಕೆ ಕಾಸು ಕೊಟ್ಟು, ದುಡ್ಡು ಕೊಟ್ಟು, ಭಯ ತೋರಿಸಿ ಅದನ್ನು ದ್ರೋಹನ ಮಾಡಿಸುವಂಥವ್ರು ಎಂಥ ದೊಡ್ಡ ದೇಶದ್ರೋಹಿಗಳಿರ್ಬೋದು. ಆ ಥರದ ದೊಡ್ಡ ದೇಶದ್ರೋಹಿಗಳನ್ನು ನಾವು ಇವತ್ತು ಅಧಿಕಾರ ಕೊಟ್ಟು ಸರ್ಕಾರದಲ್ಲಿ ಕೂರಿಸಿದ್ದೀವಿ. ಸೊ ಅವರಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ಖಂಡಿತ ಬದಲಾವಣೆ ಸಾಧ್ಯ ಇಲ್ಲ. ಬದಲಾವಣೆ ಮನುಷ್ಯತ್ವ ಇರೋರಾಗಿದ್ದಾರೆ. ಅದು ಹೇಳ್ತಾ ಇದ್ದೆ, ಅವ್ರು ತಾನೇ ತನ್ನನ್ನು ನಾನು ನಾನ್ ಬಯಾಲಜಿಕಲ್ ಕೈ ಮಾಡ್ಕೊಬಿಡಲ್ಲ. ಮನುಷ್ಯತ್ವ ಇರೋರಿಂದ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. 21 ಮಕ್ಕಳು ಸತ್ತಿದ್ದಾರೆ, ನೀವು 2 ತಿಂಗಳು ಒಂದೇ ಒಂದು ಕಮೆಂಟ್ ಕೂಡ ಇಲ್ಲ ಅದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸೋದು ಬಿಡಿ, ಒಂದು ಮಾತು ಕೂಡ ಇಲ್ಲ ಅಂತಂದರೆ ನೀವು ನಿಜವಾಗ ಅವರೇ ಹೇಳ್ಕೊಂಡಿದ್ದಾರೆ, ನಿಜವಾಗ ನಾನು ಮನುಷ್ಯ ಅಲ್ಲ ಅಂತ, ನಾನು ನಾನ್ ಬಯಾಲಜಿಕಲ್. ನಿಜಾನೇ ಇರ್ಬೋದೇನೋ, ಮನುಷ್ಯರಾಗಿದ್ರೆ ತಾನೇ ಆ ಥರದ ಮನುಷ್ಯರ ಭಾವನೆಗಳೆಲ್ಲ ಬರೋದು. ನಿನ್ನೆಯಿಂದ ನಂಗೆ ನಿದ್ದೆ ಬರ್ತಾ ಇಲ್ಲ, ಎಲ್ರಿಗೂ ಅದೇ ಆಗಿದೆ. ಕುತ್ಕೊಂಡು ಆ ವಿಡಿಯೋಸ್ ನೋಡ್ತಾ ನಿಮ್ಗೆ ಅಳದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಮಕ್ಕಳು ನಾನು ಹೊಡಿತಾ ಇರೋದು ನೋಡಿ. ಪ್ರತಿಫಲ ಅದೇ ನಮ್ಮ ಹೋರಾಟ. ಈ ಮಕ್ಕಳಿಗೋದೇ ಹೇಳ್ತಾ ಇದ್ದೆ, ಹೋರಾಟ ಎಲ್ಲಿವರೆಗೂ ಇರಬೇಕು ಅಂದರೆ, ಒಂದು ಎಲೆಕ್ಷನಿಂದ ಇನ್ನೊಂದು ಎಲೆಕ್ಷನ್ವರೆಗೂ ಹೋರಾಟ ಕಂಟಿನ್ಯೂಸ್ ಆಗಿ ನಿರಂತರವಾಗಿರಬೇಕು. ಇನ್ಕ್ಲಾಬ್ ಜಿಂದಾಬಾದ್ ಅದೇನೆ, ನಿರಂತರವಾಗಿ ಚಿರಾಯುವಾಗಿ ಇರಬೇಕು, ಜೀವಂತವಾಗಿ ಉಳ್ಕೊಂಡೇ ಇರಬೇಕು. ಅದು ಈ ಥರದ ಭ್ರಷ್ಟರೆಲ್ಲ ಇರಬೇಕಾರಂತೂ ಒಂಚೂರು ಸೆನ್ಸಿಟಿವಿಟಿ ಇಲ್ಲದಿರೋ, ಮನುಷ್ಯರೇ ಅಲ್ದಿರೋವಂಥವ್ರು ಅಧಿಕಾರದಲ್ಲಿದ್ದಾಗ ನೀವು ಹೋರಾಟನ ನಿರಂತರವಾಗಿ ಇಟ್ಕೋಬೇಕು. ಎಲೆಕ್ಷನ್ ವೋಟ್ ಹಾಕೋ ತನಕ ಇರಬೇಕು. ಆವಾಗ ಅಲ್ಲಿ ತನಕ ಎಲ್ಲ ಇವರ ಸಮಸ್ಯೆಗಳನ್ನು, ಇವರ ವೈಫಲ್ಯಗಳನ್ನು ಜ್ಞಾಪಿಸ್ತಾನೇ ಇರಬೇಕು. ಇವತ್ತು ನಾನು ಅದೇ ಹೇಳ್ತಾ ಇದ್ದೆ, ಮಕ್ಕಳು ಈ ಏಟುಗಳೇನಿದೆ, ಒಂದೊಂದು ಲಾಠಿ ಏಟು, ಒಂದೊಂದು ಗುಂಡಿನ ಏಟು, ಒಂದೊಂದು ಅಶ್ರುವಾಯುವಿನ ಏಟನ್ನು ಜ್ಞಾಪಕ ಇಟ್ಕೊಳ್ಳಿ. ಓಟ್ ಹಾಕೋ ತನಕ ಜ್ಞಾಪಕ ಇಟ್ಕೊಳ್ಳಿ. ಒಂದೊಂದು ಏಟು, ಒಂದೊಂದು ಲಕ್ಷ, ಒಂದೊಂದು ಕೋಟಿ ಓಟ್ ಹಾಕೋ ತನಕ ಜ್ಞಾಪಕ ಇಟ್ಕೋಬೇಕು. ಇದನ್ನು ಓಟಾಗಿ ಬದಲಾಯಿಸಬೇಕು. ಅದು ಗಾಂಧಿಯ ದಾರಿ, ಅದು ನಮ್ಮ ಭಾರತದ ದಾರಿ. ಅವತ್ತು ಅಲ್ಲಿ ಲಕ್ಷಾಂತರ ಸ್ಟೂಡೆಂಟ್ಸ್ ಇದ್ದರು, ಎಷ್ಟು ಜನ ಪೊಲೀಸರಿದ್ದರು, ಇವತ್ತು ಎಷ್ಟು ಲಾಠಿ ಇತ್ತು, ಎಷ್ಟು ಗನ್ ಇತ್ತು, ಎಷ್ಟು ಗುಂಡಿತ್ತು, ಎಷ್ಟು ಅಶ್ರುವಾಯು ಪೆಲೆಟ್ಗಳಿದ್ವು. ಇವರು ಎಷ್ಟೇ ಹೊಡೆದಿದ್ರು, ಇವರು ನಾವು ವೈಲೆನ್ಸ್ ಮಾಡ್ತೀವಿ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ಅವ್ರನ್ನೆಲ್ಲ ಹೊಡೆದು ಧೂಳಿಪಟ ಮಾಡಿಬಿಡ್ಬೋದಾಗಿ, ಮಾಡಲಿಲ್ಲ. ಅದು ನಿಜವಾದ ಧೈರ್ಯ ಅಂತ ನಾನು ಹೇಳ್ತೀನಿ. ಅದೇ ನಿಜವಾಗ್ಲೂ ದುರಂತ ಇದು ಆಗಬಾರ್ದು. ಯಾಕೆಂದರೆ ಅವ್ರನ್ನ ಆಯ್ಕೆ ಮಾಡಿರೋದು ಜನಸೇವೆ ಮಾಡೋಕ್ಕೆ, ಆ ಕೆಲಸ ಮಾಡೋಕ್ಕೆ. ಅದು ಅವರ ಕರ್ತವ್ಯ. ಅವರ ಕರ್ತವ್ಯವನ್ನು ಮಾಡದೆ ಅವರು ಭ್ರಷ್ಟರಾಗಿರೋದನ್ನು ನಾವು ಜಾಗೃತವಾಗಿರಬೇಕಾಗಿದೆ. ಅದು ತುಂಬ ಐಡಿಯಲ್ ಸಿಚುವೇಶನ್. ಆ್ಯಕ್ಚುಲಾಗಿ ಆಗಿರಬೇಕು. ನಿಜವಾದ ಒಂದು ಸ್ವಸ್ಥ ದೇಶ ಅಥವಾ ಒಂದು ಸ್ವಸ್ಥ ಸಮಾಜ ಅಥವಾ ಸ್ವಸ್ಥ ಭಾರತ ಅಂತಂದರೆ ಅದು ನಾವು ಓಟ್ ಹಾಕಿ ಅವ್ರನ್ನ ಕಳಿಸಿದ ಮೇಲೆ ಯಾವ ಕೆಲಸಕ್ಕೋಸ್ಕರ ಕಳಿಸ್ತೀವೋ ಆ ಕೆಲಸ ಅವ್ರು ಮಾಡಬೇಕಾಗಿತ್ತು. ಅವ್ರು ಮಾಡ್ತಾ ಇಲ್ಲ, ಭ್ರಷ್ಟರಾಗಿದ್ದಾರೆ. ಯಾಕೆಂದರೆ ಅವರಿಗೆ ಬೇಕಾದಷ್ಟು ಸಲೀಸ್ ಮೆಥಡ್ಗಳು ಗೊತ್ತಾಗಿದೆ. ಇವರು ಭ್ರಷ್ಟರಾಗಿರೋದಕ್ಕೆ ಕಾರಣ, ಈ ಸರ್ಕಾರ ಭ್ರಷ್ಟವಾಗಿರೋದು ಕಾರಣ ನನಗೆ ಕಾಣಿಸ್ತಾ ಇರೋ ಮಟ್ಟಿಗೆ ತುಂಬ ಸಲೀಸಾಗಿ ಸಿಕ್ಕ ಧರ್ಮಾಂಧ ಓಟುಗಳು. ನಾವು ಧರ್ಮಾಂಧರಾಗಿ 35% ಜನ ಅವ್ರಿಗೆ ಓಟ್ ಹಾಕಿದ್ರಲ್ಲ, ಆ ಧರ್ಮಾಂಧ ಓಟುಗಳ ಆಧಾರದ ಮೇಲೆ ಅದು ಗ್ಯಾರಂಟಿ ಸಿಗುತ್ತೆ ಅಂತ. ಯಾಕಂದರೆ 3 ಸಲ ಕೆಲಸ
ಕೆಲಸನೇ ಮಾಡದೆ ಓಟ್ ಹಾಕಿದ್ವಿ. ಇನ್ ಕೇಸ್ ಅವ್ರು ಕೆಲಸ ಮಾಡಿದ್ರು 3 ಅವಕಾಶ ಸಿಕ್ತು. ಕೆಲಸ ಮಾಡಿದ್ದರೆ ಕೆಲಸ ಹೇಳ್ಬಿಟ್ಟು ಓಟ್ ಕೇಳ್ಬೋದಾಗಿತ್ತಲ್ಲ. ಕೆಲಸದಿಂದ ಓಟ್ ಕೇಳೋಕ್ಕೆ ಆಗಲಿಲ್ಲ ಅವ್ರಿಗೆ. ಇವತ್ತಿಗೂ ಹಿಂದೂ ಮುಸ್ಲಿಂ ಅನ್ಬೇಕು, ರಾಮ ಮಂದಿರ ಅನ್ಬೇಕು, ರಾಮನ ಹೆಸರು ಓಟ್ ಕೇಳಬೇಕು. ಸೊ ಇವರು ಅಯೋಗ್ಯರಾಗಿರೋದಕ್ಕೆ ತುಂಬ ಒಳ್ಳೆ ಕಾರಣ ನಾವು ಕೊಟ್ಟಿದ್ದೀವಿ. ಸೊ ಇವ್ರನ್ನ ತಿದ್ದಕ್ಕೆ ಆಗದೇ ಇರುವಂಥ ಅಯೋಗ್ಯರಾಗಿದ್ದಾರೆ. ನೀವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳಿ ರಾಜೀನಾಮೆ ಕೊಟ್ಟು ಇನ್ನೊಬ್ಬ ಯಾರೋ ಒಬ್ಬ ಎಫಿಷಿಯೆಂಟ್ ಆಗಿರೋನು ಬಂದ್ಬಿಡ್ತಾನೆ ಅಂತ ಅಂದ್ಕೊಳ್ಳೋಕ್ಕೆ ನಾವು ಸಾಧ್ಯನೇ ಇಲ್ಲ. ಯಾಕೆಂದರೆ ಒಬ್ಬೊಬ್ಬ ಮಿನಿಸ್ಟ್ರು ಹಂಗೆ ಇದ್ದಾರೆ. ಈ ಕಡೆ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ಗಾಡಿ ಒಳಗಡೆ 20% ಎಥನಾಲ್ ಮಿಕ್ಸ್ ಮಾಡ್ತಾರೆ. ಅದನ್ನು ಕೇಳಿದ್ರೆ ಇದನ್ನು ಗಾಡಿಗಳು ಹಾಳಾಗ್ತಾ ಇದೆ ಅಂದರೆ ಅವೆಲ್ಲ ಆ್ಯಂಟಿ ನ್ಯಾಷನಲ್ಸು, ಟೆರರಿಸ್ಟ್ಗಳು ಅಂತಾರೆ. ಇದೇ ವಿದ್ಯಾಮಂತ್ರಿ ಯಾಕೆ ಇವರೆಲ್ಲ CJP ಅವರೆಲ್ಲ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅವರೆಲ್ಲ ಆ್ಯಂಟಿ ನ್ಯಾಷನಲ್ಸು, ದೇಶದ್ರೋಹಿಗಳು ಅಂತಾರೆ. ಸೊ ಎಲ್ಲರನ್ನೂ ದೇಶದ್ರೋಹಿಗಳು ಅಂತ ಅಂದ್ಬಿಟ್ಟು ಸಲ್ಲಿಸಿದಾರಿ ಆಗ್ಬಿಟ್ಟು. ಯಾಕೆಂದರೆ ದೇಶದ ಪ್ರೇಮದ ಹೆಸರಲ್ಲಿ ದೇಶದ್ರೋಹಿಗಳೆಲ್ಲ ಸರ್ಕಾರ ನಡೆಸ್ತಾ ಇದ್ದಾರೆ. ಇವರೆಲ್ಲ ಅವ್ರಿಗೊಂದು ಬೆಂಬಲ ಪಡೆ ಇದೆ. ಜೊತೆಗೆ ಮಾಧ್ಯಮಗಳು, ಮುಖ್ಯವಾಹಿನಿ ಮಾಧ್ಯಮಗಳು ತಲೆ ಮಾರ್ಕೊಂಡು ಹೋಗ್ಬಿಟ್ಟಿವೆ, ಅವರ ಬೂಟ್ ನೆಕ್ಕೊಂಡು ಹೋಗ್ಬಿಟ್ಟಿವೆ. ಅವರು ಅದನ್ನೇ ಚಲಾಯಿಸ್ತಿದ್ದಾರೆ, ಇವತ್ತಿಗೂ ಅದನ್ನೇ ಚಲಾಯಿಸ್ತಾ ಇದ್ದಾರೆ. ಅಲ್ಲಿ ಬಂದವರೆಲ್ಲ ದೇಶದ್ರೋಹಿಗಳು, ಅವರೇ ಕಲ್ಲು ಹೊಡೆದ್ರು ಮೊದಲು, ಅದಕ್ಕೋಸ್ಕರ ಲಾಠಿ ಚಾರ್ಜ್ ಮಾಡಿದ್ರು. ಯಾರೇನೇ ಮಾಡಿದ್ರು ನೀವು ಲಾಠಿ ಚಾರ್ಜ್ ಹೊಡಿ ನೋಡಿದ್ರೆ ಗೊತ್ತಾಗುತ್ತಲ್ಲ. ಲಾಠಿ ಚಾರ್ಜ್ ಮಾಡೋದಕ್ಕೆ ಇವ್ರು ಕಲ್ಲು ಹೊಡೆದಿದ್ದ ಕಾರಣ ಅನ್ನೋದಾದರೆ ಯಾಕೆ ಪೊಲೀಸರ ಸಮವಸ್ತ್ರದಲ್ಲಿ ರೌಡಿಗಳಲ್ಲಿದ್ದರು? ನೇಮ್ ಪ್ಲೇಟ್ ಇಲ್ಲದೆ ಪೊಲೀಸರು ಯಾಕೆ ಅಲ್ಲಿದ್ದರು? ಯಾಕೆ ಒಂದು 2-3 ಟ್ರಕ್ಗಳು ಕಲ್ಲುಗಳನ್ನ ತುಂಬಿಸ್ಕೊಂಡು ಅಲ್ಲಿ ಬಂದು ನಿಲ್ಲಿಸಿದ್ರು? ಯಾರು ಅವರಿಲ್ಲ. ಪೊಲೀಸರ ಸಮವಸ್ತ್ರದಲ್ಲಿ ರೌಡಿಗಳಿದ್ರು ಅಂತಾರೆ, ಅದಕ್ಕೆ ಪ್ರೂಫ್ ಇದೆ, ವಿಡಿಯೋ ಪ್ರೂಫ್ ಇದೆ. ಗಡ್ಡ ಬಿಟ್ಕೊಂಡು ಒಲೆ ಬಿಟ್ಕೊಂಡು ನಿಂತಿದ್ದಾರೆ ಅವರೆಲ್ಲ. ಪೊಲೀಸ್ ಲಾಠಿಗಳನ್ನ ಹಿಡ್ಕೊಂಡು ನಿಂತಿದ್ದಾರೆ, ಪೊಲೀಸ್ ಸಮವಸ್ತ್ರದಲ್ಲಿ ನಿಂತಿದ್ದಾರೆ, ನಾರ್ಮಲ್ ಕ್ಲೋತ್ಸಲ್ಲಿದ್ದಾರೆ, ಮುಖ ಕವರ್ ಮಾಡ್ಕೊಂಡಿದ್ದಾರೆ. ಪೊಲೀಸರು ಯಾಕೆ ನೇಮ್ ಪ್ಲೇಟ್ ಇಲ್ಲದೆ ಇರಬೇಕು? ಅಂದರೆ ಅಕೌಂಟಬಿಲಿಟಿ ತಪ್ಪಿಸ್ಕೊಳ್ಳೋ ಸರ್ಕಾರ ಇಲ್ಲೂ ಅಕೌಂಟಬಿಲಿಟಿ ತಪ್ಪಿಸ್ಕೊಳ್ಳೋದಕ್ಕೆ ದಾರಿಗಳು ಮಾಡ್ಕೊಡ್ತಾ ಇದೆ. ಹೆಸರೇ ಇಲ್ಲ ಅಂದರೆ ಯಾರು ಹೊಡೆದ ಅಂತ ಗೊತ್ತಾಗುತ್ತೆ, ಯಾರ ಮೇಲೆ ಕೇಸ್ ಆಗೋದಕ್ಕೆ ನೆಕ್ಸ್ಟ್. ಆದರೆ ಅವರ ವಿಡಿಯೋಗಳೆಲ್ಲ ಇದೆ. ಇದ್ರ ಬಗ್ಗೆ ಖಂಡಿತ ತನಿಖೆ ಆಗಬೇಕು. ಈ ಸರ್ಕಾರ ಬಿದ್ದರೂ ಮುಂದೊಂದು ಸರ್ಕಾರ ಬಂದರೂ ಇದ್ರ ಬಗ್ಗೆ ಖಂಡಿತ ತನಿಖೆ ಆಗಬೇಕು. ಯಾಕಂದರೆ ನಮ್ಮ ದೇಶದ ಭವಿಷ್ಯವನ್ನು ಕೊಲ್ಲೋ ಪ್ರಯತ್ನ ಇದೆ. ಆ ಮಕ್ಕಳೇ ನಮ್ಮ ದೇಶದ ಭವಿಷ್ಯ. ನಮ್ಮ ಮಕ್ಕಳನ್ನೇ ನಾವೆಲ್ಲರೂ ಕೇಳ್ಕೊಬೇಕು. ನಮ್ಮ ಮಕ್ಕಳನ್ನ ಹಾಗೆ ಹೊಡೆದ್ರೆ ಬಿಡ್ತೀವ? ಯಾರಾದರೂ ಏನು ಮಾಡ್ತೀರಾ? ನಮ್ಮ ಸಿನಿಮಾಗಳೇ ತೋರಿಸಿ, ದೃಶ್ಯಂ ಅಂತ ಸಿನಿಮಾ ಮಾಡಿದ್ದಾರೆ, ಅದನ್ನು ಏನು ಸೂಪರ್ ಹಿಟ್ ಮಾಡಿಸಿದ್ವಿ, 3 ಪಾರ್ಟ್ ಮಾಡಿಸಿದ್ವಿ. ಏನು ಮಾಡ್ತಾನೆ ತಂದೆ? ಅವನ ಮಕ್ಕಳನ್ನ ಅತ್ಯಾಚಾರ ಮಾಡಿದವ್ರನ್ನ ಒಬ್ಬೊಬ್ಬರನ್ನ ಕೊಂದು ಹಾಕ್ಬಿಡ್ತಾರೆ. ನಮ್ಗೆ ಅನ್ಸಲ್ವಾ ಅದನ್ನು ಹಾಗಂತ? ಯಾರು ಅಧಿಕಾರ ಕೊಟ್ಟರು ಇವರಿಗೆ ನಮ್ಮ ಮಕ್ಕಳಿಗೆ ಹೊಡೆಯೋದಕ್ಕೆ? ಅದು ಶಾಂತಿಪೂರ್ಣವಾಗಿ ಮೆರವಣಿಗೆ ಮಾಡ್ತಿದ್ದ ಮಕ್ಕಳಿಗೆ ಹೊಡೆಯೋದಕ್ಕೆ ಇವ್ರು ಯಾರು ಅಧಿಕಾರ ಕೊಟ್ಟರು? ಗೂಂಡಾಗಳನ್ನ ಕರ್ಕೊಂಬಂದು ಹೊಡ್ಸೋದಕ್ಕೆ ಯಾರು ಅಧಿಕಾರ ಕೊಟ್ಟರು? ಇವ್ರು ಕೊಟ್ಟ ಅಧಿಕಾರವನ್ನು ಗೂಂಡಾಗಳನ್ನ ಇಟ್ಕೊಂಡು ಮಾಡಿಸ್ತಾರೆ ಅಂತಂದರೆ ಇವರಿಗೆ ಆ ಕೆಲಸ ಮಾಡೋಕ್ಕೂ ಯೋಗ್ಯತೆ ಇಲ್ಲ. ಲಾಠಿ ಚಾರ್ಜ್ ಮಾಡೋಕ್ಕೂ ಯೋಗ್ಯತೆ ಇಲ್ಲದಿರುವಂಥ ಸರ್ಕಾರ ಗೂಂಡಾಗಳನ್ನ ಇಟ್ಕೊಂಡು ಲಾಠಿ ಚಾರ್ಜ್ ಮಾಡ್ತಾರೆ. ಎಂಥ ಅಯೋಗ್ಯ ನಾಲಾಯಕ ಸರ್ಕಾರ ಇದೆ. ಅವರಿಗೆ ಅಂತ ಹೋಗೋಕ್ಕೂ ಯೋಗ್ಯತೆ ಇಲ್ಲ. ಅವರು ಬದಲಾಗೋದ್ರಿಂದ ಖಂಡಿತ ನ್ಯಾಯ ಸಿಗಲ್ಲ. ವ್ಯವಸ್ಥೆ ಬದಲಾಗೋದ್ರಿಂದ ನ್ಯಾಯ ಸಿಗುತ್ತೆ. ವ್ಯವಸ್ಥೆ ಬದಲಾಗೋದು ಮುಖ್ಯ ಉದ್ದೇಶ ಆಗಬೇಕು. ನಾನು ಹಿಡ್ಕೊಳ್ಳ ಪಾಪ ನೀವು ಅವಿದ್ದ ಹಿಡ್ಕೊಂಡಿರ ಹಿಡ್ಕೊತೀನಿ. ವ್ಯವಸ್ಥೆ ಬದಲಾಗೋದು ಮುಖ್ಯ. ನಿಮಗೆ ಈ ಕೈ ನೋವು ಬರುತ್ತೆ, ಎಷ್ಟೊಂದು ಹಿಡ್ಕೊತೀನಿ. ಸೊ ವ್ಯವಸ್ಥೆ ಬದಲಾಗೋದ್ರಿಂದಷ್ಟೇ ವ್ಯವಸ್ಥೆ ಬದಲಾಗೋದ್ರಿಂದಷ್ಟೇ ಏನಾದರೂ ದೊಡ್ಡ ಬದಲಾವಣೆ, ನಾವು ನಿಜವಾದ ಆನ್ ಗ್ರೌಂಡ್ ಬದಲಾವಣೆ ನಿರೀಕ್ಷಿಸೋದಕ್ಕೆ ಸಾಧ್ಯ. ಈ ಹೋರಾಟಗಳಿಂದ ಏನಾಗುತ್ತೆ ಅಂದರೆ ಜನಜಾಗೃತಿ ಮೂಡುತ್ತೆ. ಖಂಡಿತ ಈಗಾಗಲೇ ಜನಜಾಗೃತಿ ಮೂಡಿದೆ, ಜನಗಳಿಗೆ ಗೊತ್ತಾಗಿದೆ ಇದು ಯಾವ ಥರದ ಸರ್ಕಾರ, ಇವು ಮನುಷ್ಯರೇ ಅಲ್ಲ ಅಂತ ಗೊತ್ತಾಗಿದೆ. ಮಕ್ಕಳ ಸಮಸ್ಯೆಯನ್ನು ಕಡೆಗಣಿಸಿ ಮಕ್ಕಳನ್ನ ಇಷ್ಟು ದಾರುಣವಾಗಿ ಬಡಿದು ಹಾಕ್ತಾರೆ ಅಂತಂದರೆ ಇವರಂಥ ಸರ್ಕಾರ ಅಂತ ಗೊತ್ತಾಗಿದೆ. ಇದು ಒಂದು ರಾಜಕೀಯ ಅಂತ್ಯ ಕಾಣಬೇಕಾಗತ್ತೆ. ಎಲ್ಲ ಜನ ಚಳುವಳಿಗಳು ಒಂದು ರಾಜಕೀಯ ಅಂತ್ಯವನ್ನು ಕಾಣಬೇಕಾಗತ್ತೆ. ಯಾಕಂದರೆ ಅಲ್ಲಿಂದನೇ ಮತ್ತೆ ಬದಲಾವಣೆ ಶುರು ಆಗ್ಲಿಕ್ಕೆ ಸಾಧ್ಯ. ಯಾಕಂದರೆ ವ್ಯವಸ್ಥೆ ರಾಜಕಾರಣಿಗಳೇ ಅಥವಾ ನಮ್ಮ ಶಾಸಕಾಂಗ ವ್ಯವಸ್ಥೆನೇ ಇದರ ಕೇಂದ್ರ ಬಿಂದು. ಎಲ್ಲ ಬದಲಾವಣೆಗಳು ಅಲ್ಲಿಂದ ಶುರು ಆಗಬೇಕು. ಸೊ ಇಲ್ಲಿಂದ ಹೋರಾಟ ತೊಗೊಂಡೋಗಿ ಅವರ ತನಕ ಮುಟ್ಟಿಸಿ ಆ ಕಡೆಯಿಂದ ಬದಲಾವಣೆ ಶುರುವಾಗಬೇಕು. ಅದು ಈ ಸರ್ಕಾರದಿಂದ, ಯಾಕಂದರೆ ತನ್ನನ್ನು ತಾನೇ ನಾನ್ ಬಯೋಲಾಜಿಕಲ್ ಅಂತ ಕ್ಲೈಮ್ ಮಾಡಿಕೊಂಡು ಮನುಷ್ಯ ಸಹಜ ಭಾವನೆಗಳೇ ಇಲ್ಲದಂಥ ಒಬ್ಬ ಮನುಷ್ಯ ಅಥವಾ ಒಂದು ಪ್ರಧಾನಿ ಅಥವಾ ಒಂದು ಸರ್ಕಾರದಿಂದ ಇದು ಸಾಧ್ಯ ಇಲ್ಲ ಅಂತಲೇ ನನಗನ್ಸುತ್ತೆ. ಸೊ ಈ ಹೋರಾಟ ನಮ್ಮ ಕೈಯಲ್ಲಿರೋ ಶಕ್ತಿ ಓಟು. ಅವ್ರ ಕೈಯಲ್ಲಿ ಲಾಠಿ ಇರ್ಬೋದು, ಗನ್ ಇರ್ಬೋದು, ಅಶ್ವ ಇರ್ಬೋದು, ನಮ್ಮ ಕೈಯಲ್ಲಿ ಓಟಿದೆ. ಓಟಿನಿಂದ ಬದಲಾವಣೆ ಖಂಡಿತ ಸಾಧ್ಯ. ಸೊ ಓಟಿನವರೆಗೂ ಈ ಹೋರಾಟನ ಮಕ್ಕಳು ತೊಗೊಂಡು ಹೋಗಬೇಕು, ನಾವೆಲ್ಲರೂ ಸೇರಿ ತೊಗೊಂಡು ಹೋಗಬೇಕು. ಯಾಕಂದರೆ ನಮ್ಮ ಮಕ್ಕಳ ಭವಿಷ್ಯ ಇದರಲ್ಲಿದೆ, ನಮ್ಮ ಮಕ್ಕಳ ನಾಳೆ ಇದೆ, ನಮ್ಮ ದೇಶದ ನಾಳೆ ಇದೆ. ನಿಜವಾಗ್ಲೂ ನಾವು ದೇಶ ಪ್ರೇಮಿಗಳಾಗಿದ್ದರೆ ಇದನ್ನು ಯಾವುದೂ ಸಹಿಸ್ಕೋಬಾರ್ದು, ಇದನ್ನು ಯಾವುದೂ ಮರಿಬಾರ್ದು. ಇದನ್ನು ಮರೀದೆ ಒಂದೊಂದು ಏಟನ್ನು ಒಂದೊಂದು ಓಟನ್ನು ಕನ್ವರ್ಟ್ ಮಾಡಬೇಕು. ಒಂದಲ್ಲ ಲಕ್ಷ, ಸಾವಿರ, ಕೋಟಿ ಓಟ್ಗಳನ್ನ ಕನ್ವರ್ಟ್ ಮಾಡಬೇಕು. ಆಗ ನಿಜವಾದ ಬದಲಾವಣೆ ಸಾಧ್ಯ. ಯಾಕಂದರೆ ಆ ಭಯ ಎಲ್ಲ ರಾಜಕಾರಣಿಗಳಿಗೂ ಬರಬೇಕು. ಈ ಪಕ್ಷ ಆ ಪಕ್ಷ ಅಂತಲ್ಲ, ಎಲ್ಲ ರಾಜಕಾರಣಿಗೂ ಜನ ಬಡಿದೆ ಹೇಳ್ತಾರೆ, ಜನ ದಂಗೆ ಹೇಳ್ತಾರೆ, ಜನ ವಾಪಸ್ ತಿರುಗಿ ಪ್ರಶ್ನೆ ಮಾಡ್ತಾರೆ, ಅಕೌಂಟಬಲ್ ಮಾಡ್ಕೋತಾರೆ, ಓಟ್ನಲ್ಲಿ ನನ್ನ ಸೋಲಿಸ್ತಾರೆ ಅಂದಾಗ ಮಾತ್ರ ಭಯ ಬರುತ್ತೆ. ಇವರಿಗಿರೋ ಧೈರ್ಯ ಓಟಲ್ಲಿ ಸೋಲ್ಸೋಕ್ಕಾಗಲ್ಲ ಅನ್ನೋ ಧೈರ್ಯ. ವ್ಯವಸ್ಥೆಯನ್ನು ಕ್ಯಾಪ್ಚರ್ ಮಾಡಿದ್ದಾರೆ, ಜೊತೆಗೆ ಓಟ್ಗಳನ್ನ
ಒಂದಷ್ಟು ಪರ್ಸೆಂಟ್ನ ಬ್ರೈನ್ ವಾಶ್ ಮಾಡಿ ಕ್ಯಾಪ್ಚರ್ ಮಾಡಿದ್ದಾರೆ. ಅವರಲ್ಲೇ ಬೇಕಾದಷ್ಟು ಜನ ಹೋರಾಟಕ್ಕೆ ಬಂದಿದ್ದಾರೆ. ಇವರ ಧರ್ಮಾಂಧ ಓಟ್ಗಳನ್ನು ಹಾಕ್ತಾ ಇದ್ದ ಎಷ್ಟೋ ಜನ ಬಂದು ಇವತ್ತು ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ, ನಿಮ್ಮಂಥವ್ರಿಗೆ ಓಟ್ ಹಾಕ್ಬಿಟ್ವಿ, ಎಂಥ ಕೆಲಸ ಮಾಡ್ತಾ ಇದ್ದಾರೆ ನೀವು ಅಂತ. ಸೊ ಬದಲಾವಣೆ ಖಂಡಿತ ಸಾಧ್ಯ ಇದೆ. ನಮ್ಮ ಜನ ಮೂರ್ಖರಲ್ಲ, ತೀರಾ ಮೂರ್ಖರಲ್ಲ. ಎಲ್ಲೋ ಭಾವುಕತೆಯ ಅಲೆಯಲ್ಲಿ ಧರ್ಮದ ಅಫೀಮಿನ ಅಮಲ್ನಲ್ಲಿ ಕೊಚ್ಚಿ ಹೋಗಿರ್ಬೋದು ಅಷ್ಟೇ, ಮತ್ತೆ ವಾಪಸ್ ಬರ್ತಾರೆ. ಯಾಕಂದರೆ ಎಲ್ಲದಕ್ಕಿಂತ ದೊಡ್ಡದು ದೇಶ ಅವರಿಗೆ. ಸೊ ದೇಶಭಕ್ತರು ಬೇಕಾದಷ್ಟು ಜನ ಇದ್ದಾರೆ, ಅವ್ರು ಖಂಡಿತ ಈ ವ್ಯವಸ್ಥೆಯನ್ನು ಬದಲಾಯಿಸ್ತಾರೆ ಅನ್ನೋ ಭರವಸೆ ನನಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.